ಮದ್ವೆ ನಿಲ್ಸೋದಕ್ಕೆ ವೈದೇಹಿನೇ ಬರ್ಬೇಕಾ? ಯಾಕೆ ಇವ್ರಿಗೆ ನಿಲ್ಸಕ್ಕಾಗಲ್ವಾ? ನನ್ನನ್ ಕರ್ಸೋದಕ್ಕೋಸ್ಕರನೇ ಈ ಮದ್ವೆಗೆ ಒಪ್ಕೊಂಡಿದ್ದೀನಿ ಅಂದ್ರೂ ಸರಿ. ಆದ್ರೆ ನಾನು ಬಂದ್ರೂ ಅದನ್ನ ಹೇಳೋ ಪರಿಸ್ಥಿತಿಲೇ ಇಲ್ವಲ್ಲ. ಹೇಗೆ ಇವ್ರಿಗೆ ಅರ್ಥ ಆಗೋ ಹಾಗೆ ಹೇಳೋದು? 2 ದಿನದಲ್ಲಿ ಮದ್ವೆ. ಅಪ್ಪನ ಪರಿಸ್ಥಿತಿ ನೋಡಿದ್ರೆ ಹಾಗಿದೆ. ಈಗಿದ್ದಕ್ಕಿದ್ದ ಹಾಗೆ ಮದ್ವೆ ನಿಲ್ಲಿಸ್ಬೇಕು ಅಂದ್ರೆ ಏನ್ ಮಾಡೋದು? ಅಯ್ಯೋ, ಇವಳು ಜಾನಕಿನ ವೈದೇಹಿನಾ? ನೀವಾ? ಏನಕ್ಕ ಅಷ್ಟು ಸೈಲೆಂಟ್ ಆಗಿ ಬಂದು ಹೆದರ್ಸಿದ್ರಲ್ಲ? ನಾನಂತೂ ಆ ವೈದೇಹಿನಂತೆ ಭಯ ಪಟ್ಟೆ. ಅವಳಲ್ಲಿದ್ದಾಳಲ್ವಾ? ಹೇಳಕ್ಕಾಗಲ್ಲ ಅಕ್ಕ. ಅವಳು ಎಲ್ಲಿದ್ರು ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಅಷ್ಟಕ್ಕೂ ಅವಳು ವೈದೇಹಿ ಅಂತೀಯಾ? ಅಷ್ಟು ಸೀರಿಯಸ್ ಆಗಿ ಕೂತಿದ್ದಾಳೆ ಅಂದ್ರೆ ಅದ್ ವೈದೇಹಿನೇ. ಅವಳನ್ನೊಂದ್ಸಲ ನೀನೇ ಕೇಳ್ ನೋಡಕ್ಕ. ಮದ್ವೆ ಮಾಡ್ಕೊಳ್ಳೋದು ನೀನೇ ಅಲ್ವಾ? ಮತ್ ನಾನ್ ಯಾಕೆ ರಿಸ್ಕ್ ತಗೋಬೇಕು? ನೀನೇ ಹೋಗಿ ಕೇಳು. ಭಾವನ್ ಜೊತೆ ಮದ್ವೆ ಆದ್ರೆ ಸಾಕಕ್ಕ. ವೈದೇಹಿಗೆ ಹೇಳೋ ಅವಶ್ಯಕತೆ ಇಲ್ಲ. 1 ನಿಮಿಷ ನಿಂತ್ಕೊಳ್ಳಿ. ಏನು? ಅಷ್ಟಕ್ಕೂ ನೀವೇನ್ ಯೋಚಿಸ್ತಾ ಇದ್ದೀರಾ? ಯಾವ್ದ್ರ ಬಗ್ಗೆ? ಯಾವ್ದ್ರ ಬಗ್ಗೆ ಅಂತಂದ್ರೆ 2 ದಿನದಲ್ಲಿ ಮದ್ವೆ. ಏನ್ ಮಾಡ್ಬೇಕು ಅಂತಿದ್ದೀರಾ? ಅತ್ತೆ ಬೇಡ. ವೈದೇಹಿ ವೈದೇಹಿ. ಯಾಕೇನು ಮಾತಾಡ್ತಾ ಇಲ್ಲ? ವೈದೇಹಿ ಬಂದೇ ಬರ್ತಾಳೆ. ವೈದೇಹಿ ಬರ್ತಾಳೆ ಅಂತ ಅನ್ಕೋತಿದ್ದೀರಲ್ಲ. ಒಂದ್ ವೇಳೆ ಬರ್ದೇ ಹೋದ್ರೆ ಮದ್ವೆ ಮಾಡ್ಕೊಂಡ್ಬಿಡ್ತೀರಾ? ಒಂದ್ ವೇಳೆ ವೈದೇಹಿ ಏನಾದ್ರೂ ಬರ್ದೇ ಇರೋಂತ ಪರಿಸ್ಥಿತಿಲಿದ್ದಾಳೇನೋ, ಅದಕ್ಕೆ ಅವಳು ಬರ್ತಾ ಇಲ್ವೇನೋ? ನೀವ್ ವೈದೇಹಿನ ಪ್ರೀತಿಸ್ತಾ ಇದ್ದೀರಾ ಅಲ್ವಾ? ಅವಳೇ ನಿಮ್ ಹೆಂಡತಿಯಾಗಿರ್ಬೇಕು ಅನ್ನೋದು ನಿಮ್ ಆಸೆ ಅಲ್ವಾ? ಅಂದಮೇಲೆ ವೈದೇಹಿ ಬರೋದಕ್ಕೂ ಬರ್ದೇ ಇರೋದಕ್ಕೂ ಸಂಬಂಧ ಏನು? ಈ ಮದ್ವೆಗೆ ಅದ್ ಹೇಗೆ ಒಪ್ಕೊಂಡಿದ್ದೀರಾ? ಇದೇನಿದು? ಇವಳೇ ವೈದೇಹಿ ಅಲ್ವಾ? ಮತ್ತೆ ಬರ್ದಿರೋ ಪರಿಸ್ಥಿತಿಲಿದ್ರೆ ಏನ್ ಮಾಡೋದು ಅಂತಿದ್ದಾಳಲ್ಲ? ಅದೇ ಅಲ್ವಾಕ್ಕ, ವೈದೇಹಿಯಾಗೆ ಬರಕ್ಕಾಗಲ್ವಲ್ಲ. ಅದಕ್ಕೆ ಈ ಮದ್ವೆ ನಿಲ್ಸಕ್ಕೆ ಭಾವನ ಹತ್ರ ಹೇಗ್ ಮಾತಾಡ್ತಿರೋದು. ನೀವು ಮೌನವಾಗೇ ಇದ್ರು ಏನ್ ಹೇಳ್ತೀರಾ ಅನ್ನೋದು ನಂಗೊತ್ತು. ಆಗ ಮದ್ವೆ ಆಗು ಅಂತ ವೈದೇಹಿನೇ ಹೇಳಿದ್ಲು ಅಂತ ಅಲ್ವಾ? ಯಾವ ಪರಿಸ್ಥಿತಿಲಿ ಹೇಳಿದ್ಲು ಅಂತ ನಿಮಗ್ ಗೊತ್ತಿಲ್ವಾ? ಮಾಡ್ಕೊಳ್ದೆ ಹೋದ್ರೆ ನನ್ ಮೇಲೆ ಆಣೆ. ದೇವ್ರೆ, ವೈದೇಹಿ ಬರ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ಈ ರೂಪದಲ್ಲಿ ಬರ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಸಕ್ ನೋಡ್ತಾ ಇದ್ದಾಳೆ. ಗುರುಗಳಿಗೆ ಹೇಳಿ ಯಾವ್ದಾದ್ರೂ ತಾಯ್ತ ತಂದೆಯೊಳಗೆ ಹಾಕೋಣ ಅನ್ಕೊಂಡ್ರೆ ಗುರುಗಳಿಗೆ ಈ ಮದ್ವೆ ಬಗ್ಗೆನೇ ಗೊತ್ತಿಲ್ಲ. ಬೇರೆ ಯಾವ್ದಾದ್ರೂ ದಾರಿನ ಹುಡ್ಕೋಬೇಕು. ಏನ್ ಮಾಡ್ಲಿ ಈಗ? ಇಷ್ಟೊಂದ್ ಕೇಳ್ತಿದ್ರು ಮೌನವಾಗಿದ್ದೀರಾ ಅಂದ್ರೆ
ನೀವ್ ಮಾಡ್ತಾ ಇರೋದು ನ್ಯಾಯ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ? ಆದ್ರೂ ಯಾಕೆ ಇದಕ್ಕೆ ಒಪ್ಕೊಳ್ತಾ ಇದ್ದೀರಾ? ಯಾರಿಗೆ ಹೆದರ್ಕೋಬೇಕು? ಯಾಕೆ ಹೆದರ್ಕೋಬೇಕು? ವಾಲಿ, ಏನು? ಮದ್ವೆ ನಿಲ್ಲಿಸ್ಬೇಕು ಅನ್ಕೊಂಡಿದ್ದಾಳೆ. ಏನಾದ್ರೂ ಮಾಡಿ ಅವಳನ್ ತಡಿ. ನಾನಾ? ಯಾಕೆ? ನಿಂತರನೆ ನಾನು ಹೊಡ್ಸ್ಕೋಬೇಕಾ? ಏಯ್, ಸರಿ, ನಿನ್ನಿಷ್ಟ. ಈ ಮದ್ವೆ ನಡೆದ್ರೇನೆ ನಿನ್ ಕೈಗೆ ಎಲ್ಲ ಅಧಿಕಾರನೂ ಸಿಗೋದು. ದೇವ್ರು ದೆವ್ವ ಅಂತ ಭಯ ಪಟ್ರೆ ಏನೂ ಸಿಗಲ್ಲ. ಇದನ್ನೆಲ್ಲ ನಾನ್ ಯಾಕೆ ಕೇಳ್ತಾ ಇದ್ದೀನಿ ಅಂತ ನಿಮಗ್ ಅನುಮಾನ ಬರ್ಬೋದು, ಆದ್ರೆ ನಾನ್ ಕೇಳಲೇಬೇಕು. ಏನು ಯಾಕೆ ಅನ್ನೋ ವಿಷಯ ನಿಮ್ಗೆ ಆಮೇಲೆ ಅರ್ಥ ಆಗತ್ತೆ. ಜಾನಕಿ ಯಾರಮ್ಮ? ನಮ್ಮ ಮನೆಗೆ ಬಂದಿರೋ ಅತಿಥಿ. ಅವಳಿಗೆ ಅರ್ಥ ಆಗ್ತಾ ಇದೆ ಯಾವುದು ಸರಿ ಯಾವುದು ತಪ್ಪು ಅಂತ. ಅದಕ್ಕೆ ಅವಳು ಅಷ್ಟೆಲ್ಲ ಮಾತಾಡ್ತಾ ಇದ್ರು ಅವಳಿಗೆ ನಾನು ಉತ್ತರ ಕೊಡೋಕ್ಕಾಗದೆ ಮೌನವಾಗಿ ಉಳ್ಕೊಂಡ್ಬಿಟ್ಟೆ. ನಿಮ್ಗೆ ಸರಿ ಅನ್ಸೆ ಮಾಡ್ತಾ ಇದ್ದೀರಾ ಅಲ್ವಾ? ಅವಳು ಕೇಳಿರೋದ್ರಲ್ಲಿ ಒಂದು ಪ್ರಶ್ನೆಗಾದ್ರು ನಿಮ್ಮ ಹತ್ರ ಉತ್ತರ ಇದೆಯಾ ಹೇಳಿ. ಯಾಕಿವ್ರು ನಾನ್ ಮದ್ವೆ ಬೇಡ ಅಂತ ಇಷ್ಟೆಲ್ಲ ಹೇಳ್ತಾ ಇದ್ರು ಏನು ಮಾತಾಡದೆ ಬೊಂಬೆಗಳ ತರ ನಿಂತ್ಬಿಟ್ಟಿದ್ದಾರೆ. ಓಹೋ, ಅರ್ಥ ಆಯ್ತು. ನನ್ನನ್ನ ದೆವ್ವ ಅನ್ಕೊಳ್ತಿದ್ದಾರೆ. ನಿನ್ನೆ ಏನೋ ಸುಮ್ನೆ ದೆವ್ವ ತರ ಮಾಡ್ದೆ, ಅದು ಚೆನ್ನಾಗೆ ಕೆಲಸ ಮಾಡಿರೋ ಹಾಗೆ ಕಾಣಿಸ್ತಿದೆ. ಏನ್ ಆ ಥರ ನೋಡ್ತಿದ್ದೀರಾ? ಏನಿಲ್ಲ, ಏನೂ ಇಲ್ಲ. ನಾನ್ ಕೇಳಿದ್ರಲ್ಲಿ ನ್ಯಾಯ ಇಲ್ಲ ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ಅನಿಸ್ತಿದ್ಯಾ? ಮನೇಲಿ ಯಾರಾದ್ರೂ ಮದ್ವೆ ನಡಿಬೇಕು ಅಂತ ಯೋಚನೆ ಮಾಡಿದ್ರೋ ಏನ್ ನೋಡ್ತಿದ್ಯಾ? ಏನು? ಹೋಗು, ಹೋಗ್ ಕೇಳು. ನಿಂತ್ಕೋ.
ವಲೇಣ ತಪ್ಪು ಮಾಡ್ತಿದ್ದೀರಾ ಅನ್ಸತ್ತೆ, ಹುಷಾರು. ಒಂದ್ಸಲಿ ಯೋಚನೆ ಮಾಡಿ ನೋಡಿ. ನೀನ್ ಸುಮ್ನಿರೋ. ವಲೇಣ, ಈಗ ಇದೆಲ್ಲ ಬೇಕಾ ಹೇಳಿ? ಸುಮ್ನಿರೋ ರಂಗ. ಏನ್ ಅನ್ಕೊಂಡಿದ್ಯಾ ನನ್ನ ಬಗ್ಗೆ? ಏನು ಮದುವೆ ನಿಲ್ಲಿಸ್ಬೇಕಾ? ಹೇಳು. ನೀನು ಹೆದರಿಸ್ಬಿಟ್ರೆ ನಾನು ಹೆದರ್ಕೊಡ್ತೀನಿ ಅನ್ಕೊಂಡಿದ್ಯಾ? ವಾಲೆ, ಚಿಕ್ಕ ಮಕ್ಕಳು ಯಾರೂ ಇಲ್ಲ ಇಲ್ಲಿ. ಈ ಮದುವೆ ಖಂಡಿತ ನಡೆಯುತ್ತೆ. ಏಯ್, ಏನು ಹತ್ರ ಬರ್ತಾ ಇದೆಯಾ? ಯಾಕೆ ಇಷ್ಟು ಹತ್ರ ಬರ್ತಾ ಇದೆಯಾ? ಡಿಸ್ಟೆನ್ಸ್ ಮೇಂಟೈನ್ ಮಾಡು, ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಏನು ಮದ್ವೆ ಮಾಡಿಸ್ತೀಯಾ? ಇಲ್ಲ. ಹಾ, ಮದ್ವೆ ಮಾಡಿಸ್ತೀಯಾ? ಹೇಳು, ಮದ್ವೆ ಮಾಡಿಸ್ತೀಯಾ? ಮದ್ವೆ ಮಾಡಿಸ್ತೀಯಾ ನೀನು? ಹಾ, ಹೇಳು. ಮದ್ವೆ ಮಾಡಿಸ್ತೀಯಾ? ಮದ್ವೆ ಮಾಡಿಸ್ತೀಯಾ? ಮದ್ವೆ ಮಾಡಿಸ್ತೀಯಾ? ಹೇಳು, 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 ಹೇಳು. ಮತ್ತೆ ಮದ್ವೆ ಅನ್ನೋ ಮಾತು ನಿನ್ ಬಾಯಿಂದ ಬಂತು. ಕತ್ತನ್ನ ಕುಯ್ದು ಬಿಡ್ತೀನಿ. ಅದಕ್ಕೆ ಬೇಡ ಅಂತ ಹೇಳಿದೆ, ಕೇಳಿದ್ರ? ಸೋಫಾನ ಹಾರ್ಕೊಂಡು ಬೇರೆ ಬಂದ್ರಿ. ವಲೇಣ, ಇದೆಲ್ಲ ಬೇಕಿತ್ತ ನಿಮ್ಗೆ? ಎದೇಳಿ ಈಗ ನೋಡಿ ಹೇಗ್ ಕಂದೋಗಿದೆ. ನನಗೆ ಯಾಕೋ ಇದೆಲ್ಲ ವಿಚಿತ್ರ ಅನಿಸ್ತಾ ಇದೆ. ನಮ್ಮ ವೈದೇಹಿ ಹೀಗೆ ಮಾಡ್ತಿದ್ದಾಳೆ ಅಂತಂದ್ರೆ ನನಗೆ ನಂಬಕ್ಕಾಗ್ತಿಲ್ಲ. ನಮ್ಮ ವೈದೇಹಿ ಸಾಯೋದಂದ್ರೇನು? ಕೌಸಲ್ಯ, ನಾಳೆ ಗುರುಗಳು ಬರ್ತಾ ಇದ್ದಾರಲ್ವಾ? ಬೆಳಿಗ್ಗೆನೆ ಗುರುಗಳ ಆಶ್ರಮಕ್ಕೆ ಅವಳನ್ನ ಕಳಿಸು. ಅವರೇ ಇದಕ್ಕೆ ಏನಾದ್ರು ಪರಿಹಾರ ಹೇಳ್ತಾರೆ. ಬೇಡ ಅತ್ತೆ, ಈ ವಿಷಯ ಗುರುಗಳಿಗೆ ಮಾತ್ರ ಅಲ್ಲ, ಹೊರಗಡೆ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಯಾಕೆ? ಮದುವೆ ಮನೇಲಿ ದೆವ್ವ ಅದು ಇದು ಅಂದರೆ 4 ಜನ 4 ಥರ ಮಾತಾಡ್ಕೋತಾರೆ. ಅದಕ್ಕೆ ಬೇಡ ಅಂತಂದೆ. ನನ್ಗೆ ಯಾಕೋ ಈ ಮದ್ವೆ ನಡೆಯಲ್ಲ ಅಂತ ಅನ್ಸ್ತಿದೆ. ಆ ವೈದೇಹಿ ನಡೆಯಕ್ ಬಿಡಲ್ಲ. ನಡೆದೇ ನಡೆಯತ್ತೆ. ಬೆಳಗಾಗೋ ಹೊತ್ತಿಗೆ ಯಾವುದಾದ್ರೂ ಪರಿಹಾರ ಹುಡ್ಕೋಣ. ಗುರುಗಳಿಗೆ ಯಾಕೆ ಹೇಳೋದ್ ಬೇಡ ಅಂತಿದ್ದೀರಾ ಅಂತ ಅರ್ಥ ಆಗ್ತಿದೆ ಅತ್ತೆ. ಗುರುಗಳಿಗೆ ಗೊತ್ತಾದ್ರೆ ವೈದೇಹಿನೇ ದೇವಾಂಚ್ಗೆ ಹೆಂಡತಿ ಅಂತ ಹೇಳ್ದೆ ಅಲ್ವಾ? ಅಂದ್ಮೇಲೆ ಶ್ರವಂತಿ ಜೊತೆ ಯಾಕೆ ಮದ್ವೆ ಮಾಡಿಸ್ತಿದ್ದೀರಾ? ಅಷ್ಟಕ್ಕೂ ಆ ಚೀಟಿಲಿ ಅವಳ ಹೆಸರು ಹೇಗ್ ಬಂತು ಅಂತ ನಿಮ್ ಬಂಡವಾಳ ಎಲ್ಲ ಹೊರಗೆ ಹಾಕ್ತಾರೆ ಅಂತ ಅಲ್ವಾ? ಮಾಡ್ತೀನಿ ರೀ. ನಿಂತ್ಕೋ. ಹೊಡಿತಾಳೆ ಅಂತ ಗೊತ್ತಿತ್ತಲ್ವಾ?
ಚೆನ್ನಾಗಿ ಬಾರಿಸ್ತಾಳೆ ಅಂತ ಗೊತ್ತಿತ್ತು. ಮತ್ತೆ ಗೊತ್ತಿದ್ರು ಯಾಕೆ ಮಾತಾಡಕ್ ಕಳಿಸ್ದೆ? ಬೆಳಿಗ್ಗೆ ನನ್ ಕೆನ್ನೆಗೆ ಹೊಡಿತಾ ಇರೋವಾಗ ನೀನ್ ಎಷ್ಟು ಎಂಜಾಯ್ ಮಾಡ್ದೆ ಅಂತ ನಾನ್ ನೋಡಿಲ್ಲ ಅನ್ಕೊಂಡಿದ್ಯಾ? ಅದಕ್ಕೆ ನಿನಗೂ ನಾಕ್ ಬೀಳ್ಲಿ ಅಂತ ಫೀಲ್ಡ್ಗಿಳಿಸ್ದೆ. ಆದ್ರೆ ಅವಳು ಕೋಪ ಬಂದು ನಿನಗ್ ಬಾರ್ಸ್ ಹಾಕ್ಬಿಟ್ಲು. ಪಾಪ ಕೆನ್ನೆ ನೋವ್ತಿದೆ ಅನ್ಸುತ್ತೆ. ಅಯ್ಯೋ, ಅಮ್ಮ ಛೆ, ಹೀಗ್ ಮೈ ಮರ್ತೆ ಇವತ್ತು ಹೊಡ್ಸ್ಕೊಂಡಿದ್ದು. ಅಬ್ಬಾ, ಇಲ್ಲಿ ಜಾನಕಿ ಇಲ್ಲ. ಬಾಗ್ಲೆ ಲಾಕ್ ಮಾಡಿ ಆರಾಮಾಗಿ ಮಲ್ಗೋಣ ಅನ್ಕೊಂಡ್ರೆ ಹಾಲು ಕುಡಿದೆ ನಿದ್ದೆನೆ ಬರಲ್ಲ. ದಿನ ಜಾನಕಿನೇ ತಂದು ಕೊಡ್ತಿದ್ಲು. ಅಯ್ಯೋ, ಇವಾಗ ಹೇಳಿದ್ರೆ ಬಿಸಿ ಹಾಲು ತಗೊಂಡ್ ಬಂದು ಮುಖಕ್ಕೆ ಎರಚಿದ್ರು ಎರಚ್ಬೋದು. ಬೇಡ, ನಾನೇ ಬಿಸಿ ಮಾಡ್ಕೊಂಡು ಹಾಲು ಕುಡಿತೀನಿ. ಶ್ರವಂತಿ, ವೈದೇಹಿ, ಅಲ್ಲಲ್ಲ ಶ್ರವಂತಿ, ಇಲ್ಲಿ ಬಾ. ಇಲ್ಲಿ ಏಯ್, ಆ ಕಡೆ ಅಲ್ಲ, ಈ ಕಡೆ ಬಾ. ಬಾ. ಏಯ್, ಶ್ರೀರಾಮ ಶ್ರೀರಾಮ ಶ್ರೀರಾಮ. ವೈದೇಹಿ ಬರೋದ್ ಬೇಡ. ಶ್ರೀ ಆಂಜನೇಯ ಪ್ರಸನ್ನಾಂಜನೇಯ, 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 ಶ್ರೀ ಆಂಜನೇಯ ಪ್ರಸನ್ನಾಂಜನೇಯ. ಬೆಂಕಿ, ಬೆಂಕಿ, ಅಮ್ಮ, ಬೆಂಕಿ, ನನ್ ಸೀರೆ, ಬೆಂಕಿ. ಅಮರೆ, 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 ಏನಾಗಿಲ್ಲ ಅಮರೆ, ಏನಾಗಿಲ್ಲ, ಏನಾಗಿಲ್ಲ, ಏನಾಗಿಲ್ಲ ಅಮರೆ. ಅಮರೆ, ನಿಮ್ಗೇನು ಆಗಿಲ್ಲ. ಅಮ್ಮ, ಅಮ್ಮ, ಭಯ ಪಡ್ಬೇಡಿ ಅಮ್ಮವ್ರೆ, ನಿಮ್ಗೇನು ಆಗಿಲ್ಲ ಅಲ್ವಾ? ಶ್ರವಂತಿ, ಏನಮ್ಮ, ಏನಾಯ್ತು? ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಏನಾಯ್ತು? ಅಯ್ಯೋ ಶ್ರವಂತಿ, ಓಕೆನಾ ನೀನು? ಆರ್ ಯು ಫೈನ್? ಶ್ರವಂತಿ, ಏನಾಯ್ತು? ಏನಾಯ್ತಮ್ಮ? ನೋಡಿ ಅತ್ತೆ, ಎಷ್ಟು ದೊಡ್ಡ ಅಪಾಯ ತಪ್ತು. ಹೀಗ್ ಮೈ ಮರ್ತ್ರೆ ಹೇಗಮ್ಮ? ಮೊನ್ನೆ ನೋಡಿದ್ರೆ ಕೈ ಸುಟ್ಕೊಂಡೆ, ಇವತ್ತು ಸೀರೆ. ಮದ್ವೆ ಆಗೋ ತನಕ ನೀನ್ ಕಿಚನ್ಗೆ ಬರ್ಬೇಡ ಅಂತ ಹೇಳಿದ್ನಲ್ಲ. ನಾನ್ ಮಾಡ್ಕೊಂಡಿದ್ದಲ್ಲ ಅತ್ತೆ, ವೈದೇಹಿ, ವೈದೇಹಿ, ವೈದೇಹಿನೇ ಮಾಡಿದ್ದು. ವೈದೇಹಿನಾ? ಎಲ್ಲಿದ್ದಾಳವಳು? ಏನಾಯ್ತು? ಶ್ರವಂತಿ ಯಾಕೆ ಕೂಕೋತಾ ಇದ್ದಾಳೆ? ಏನಾಯ್ತು ಅಜ್ಜಿ? ನೋಡಿದ್ರಲ್ಲ, ಜಾನಕಿ ಈಗ ಬರ್ತಿದ್ದಾಳೆ. ವೈದೇಹಿ ಬಂದಿದ್ದಾಳೆ ಅಂದ್ರೇನು? ನನ್ನ ಕೈನಲ್ಲಿ ಇದು ನಂಬಕ್ಕೆ ಆಗ್ತಿಲ್ಲ. ವೈದೇಹಿನೇ ಬಂದಿದ್ದು.
ಈ ಸಲ ಜಾನಕಿ ಮೇಲೆ ಬಂದಿರ್ಲಿಲ್ಲ, ಗಾಳಿಲಿ ಬಂದಿದ್ದು. ಸೆರಗು ತಾನಾಗ್ ತಾನೇ ಸ್ಟವ್ ಮೇಲೆ ಬಿತ್ತು. ಅಪ್ಪ, ಪ್ರತಿ ಸಲ ವೈದೇಹಿ ನನ್ನ ಮೇಲೆ ಬರ್ತಿದ್ರೆ ನಾನೇ ಬೇಕು ಅಂತ ಮಾಡ್ತಿದ್ದೇನೇನೋ ಅಂತ ಅನ್ಕೊಂಡು ನನ್ನನ್ನೆಲ್ಲ ಅನುಮಾನಿಸ್ತಾರೋ ಅಂತ ಹೆದರ್ಕೊಂಡಿದ್ದೆ. ಇವಾಗ ಅನುಮಾನ ಹೋಯ್ತು.